ಫೋನ್ ಹೋಗ್ತಾ ಇಲ್ವಾ? ಹೌದು, ಅವ್ರ ಮನೆ ಲ್ಯಾಂಡ್ ಲೈನ್ ಇದೆಯಲ್ಲ, ಅದಕ್ಕೆ ಫೋನ್ ಮಾಡು. ಮನೆ ಫೋನ್ಗ ವಾಗ್ದೇವ ಅಮ್ಮವ್ರು ತೆಗೆದ್ಬಿಟ್ರೆ? ತೆಗಿಲಿ, ನನ್ ಕೆಲಸ ಸುಲಭ ಆಗುತ್ತೆ. ಮಾಡು. ಬೇಡ ದೊಡ್ಡಯ್ಯ. ನೀನು ಮಾಡ್ತೀಯೋ ಇಲ್ಲ ನಾನೇ ಮಾಡ್ಲಾ? ನಾನೇ ಮಾಡ್ತೀನಿ. ದೇವ್ರೆ ದೇವ್ರೆ ದೇವ್ರೆ, ಸರ್ಸುನೆ ಫೋನ್ ತೆಗಿಯೋ ಹಾಗೆ ಮಾಡಪ್ಪ ದೇವ್ರೆ. ಹಲೋ ಸರ್ಸು? ಸುಬ್ಬು, ಏನಾಯ್ತು? ನೀನ್ ಯಾಕೆ ಫೋನ್ ಮಾಡಿದ್ಯಾ? ದೊಡ್ಡಯ್ಯ ನಿನ್ನ ಹತ್ರ ಮಾತಾಡ್ಬೇಕಂತೆ ಸರ್ಸು. ದೊಡ್ಡಯ್ಯನ? ಹೌದು ಸರ್ಸು, ತುಂಬಾ ಕೋಪದಲ್ಲಿದ್ದಾರೆ. ಅವ್ರಿಗೆ ಕೊಡ್ತೀನಿ, ಮಾತಾಡು. ಅಲ್ಲಿ ಏನ್ ನಡೀತಿದೆ ಸರ್ಸು? ನಿನಗೂ ರಾಹುಲ್ಗೂ ಮದುವೆ ಆಗಿದೆ ಅನ್ನೋ ವಿಷಯ ಆ ಮನೇಲಿ ಗೊತ್ತಿಲ್ಲ. ಕಡೆ ಪಕ್ಷ ನಿನ್ಗಾದ್ರೂ ನೆನಪಿದ್ಯಾ? ಅದ್ಯಾಕ್ ದೊಡ್ಡಯ್ಯ ಹಾಗೆ ಹೇಳ್ತಿದ್ಯಾ? ಇನ್ನೇನ್ ಹೇಳ್ಬೇಕು? ನಿನ್ ಗಂಡಂಗೆ ಇನ್ನೊಬ್ಳು ಹುಡುಗಿ ಜೊತೆ ಮದುವೆ ಆಗ್ತಿದ್ರೆ ಅದನ್ನ ತಡೆಯೋದ್ ಬಿಟ್ಟು ಅಮಾಯಕಿ ತರ ಮಾತಾಡ್ತಿದ್ಯಾ? ನಿನ್ ಹತ್ರ ಅಲ್ಲ, ನಾನ್ ರಾಹುಲ್ ಹತ್ರ ಮಾತಾಡ್ಬೇಕು. ಅವನಲ್ಲಿದ್ದಾನೆ, ಅವನಿಗೆ ಫೋನ್ ಕೊಡು. ದೊಡ್ಡಯ್ಯ, ನೀನ್ ಆವೇಶ ಪಡ್ಬೇಡ. ಒಂದ್ಸಲ ನಾನು ಹೇಳೋದನ್ನ ಶಾಂತವಾಗಿ ಕೇಳಿಸ್ಕೊ. ಸಾಕು, ನಿನ್ನ ಮಾತು ಕೇಳಿದ್ರಿಂದಾನೇ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿದ್ದು. ಅವನು ಸುಮ್ಮನೆ ಇದ್ದ ದಿನಾನೇ ಅಲ್ಲಿಗೆ ಬಂದು ಎಲ್ಲರನ್ನೂ ಎದುರಿಸಿ ನಿನ್ನನ್ನು ರಾಹುಲ್ನು ನಾನು ಇಲ್ಲಿ ಕರ್ಕೊಂಡು ಬರ್ತಿದ್ದೆ. ಯಾವ ತೊಂದರೆನೂ ಆಗದ ಹಾಗೆ ನೋಡ್ಕೋತಿದ್ದೆ ನಾನು. ದೊಡ್ಡಯ್ಯ, ಅವತ್ತು ಧೈರ್ಯ ಹೇಳಿ ಊರಿಂದ ಕಳಿಸಿದ್ದು ಹೀಗಿದ್ಕಿದ್ದ ಹಾಗೆ ಬಂದು ಕರ್ಕೊಂಡು ಹೋಗೋದಕ್ಕ? ನೀನು ಆ ಮನೆ ಸೊಸೆ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಅಡುಗೆಯವಳಾಗಿ ಮನೆ ಕೆಲಸದೊಳಾಗಿ ಬದುಕಬೇಕು ಅಂತಲ್ಲ. ನಿನ್ನ ಗಂಡಂಗೆ ಬೇರೆಯವಳ ಜೊತೆ ಮದುವೆ ಆಗ್ತಿದ್ರೆ ತ್ಯಾಗ ಮೂರ್ತಿಯಾಗಿ ನಿಂತ್ಕೊಂಡು ಮುಖ ನೋಡೋದಕ್ಕಲ್ಲ. ದೊಡ್ಡಯ್ಯ, ಇನ್ನು ಮದ್ವೆ ಆಗಿಲ್ವಲ್ಲ? ನೀನೇನ್ ಮಾತಾಡ್ತಿದ್ಯಾ ಅರ್ಥ ಆಗ್ತಿದ್ಯಾ? ಇನ್ನೇನ್ ಆಗ್ಬೇಕು? ಮುಹೂರ್ತ ಇಡ್ಸಿದ್ದಾರೆ, ಲಗ್ನ ಪತ್ರಿಕೆ ಬರ್ಸಿದ್ದಾರೆ, ಪೇಪರ್ನಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆದ್ಮೇಲೂ ವಾಗ್ದೇವಿ ಮದುವೆ ಮಾಡಿಸದೆ ಸುಮ್ಮನೆ ಇರ್ತಾಳ? ಇಲ್ಲ ದೊಡ್ಡಯ್ಯ, ನಾನು ಹೇಳೋದನ್ನ ಒಂದ್ಸಲ ಕೇಳಿಸ್ಕೊ. ಇನ್ನು ನೀನೇನು ಮಾತಾಡ್ಬೇಡ. ಈ ವಿಷಯ ಫೋನಲ್ಲಿ ಮಾತಾಡೋದು ಬೇಡ. ನಾನೇ ಅಲ್ಲಿಗೆ ಬರ್ತೀನಿ. ನನ್ನ ಮೊಮ್ಮಗಳಿಗೆ ಅನ್ಯಾಯ ಹೇಗಾಗುತ್ತೋ ನಾನು ನೋಡ್ತೀನಿ. ಬೇಡ ದೊಡ್ಡಯ್ಯ, ನೀನಿಲ್ಲಿಗೆ ಬರ್ಬೇಡ. ಸರ್ಸು ಅನ್ನೋ ಹೆಸರು ಕೇಳಿದ್ರೇನೆ ವಾಗ್ದೇವಮ್ಮವರು ಬಿಸಿ ಕೆಂಡದ ಹಾಗೆ ಸುಡ್ತಿರ್ತಾರೆ. ಅಂಥದ್ರಲ್ಲಿ ಮದುವೆ ಬಗ್ಗೆ ವಾಣಿ 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 ಅಮ್ಮ ಸರ್ಸು, ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ನಿನ್ನೆ ಕೇಳ್ತಿರೋದು. ಊರಿಂದ ದೊಡ್ಡಯ್ಯ ಫೋನ್ ಮಾಡಿದ್ರಮ್ಮ. ದೊಡ್ಡಯ್ಯನ ಅಂದ್ರೆ ಯಾರು? ಅರುಣ್ ಯಜಮಾನ್ರ ತಂದೆನಮ್ಮ. ಅವ್ರ ಹತ್ರ ನೀನು ಮಾತಾಡೋಂಥದ್ದೇನಿದೆ? ನನ್ನ ಬಗ್ಗೆ, ಮದುವೆ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ಯಾ ನೀನು? ಅವ್ರ ಜೊತೆ ಸೇರಿ ನೀನು ಕೂಡ ಮದ್ವೆ ನಿಲ್ಸೋಂತ ಹುಚ್ಚು ಪ್ರಯತ್ನ ಏನಾದ್ರೂ ಮಾಡ್ತಿದ್ಯಾ? ಇಲ್ಲ ಮೋರೆ. ಮತ್ತೇನ್ ಮಾತಾಡ್ತಿದ್ದೆ? ವಾಣಿ, ತಾತಯ್ಯ ಇಲ್ಲಿ ಬರ್ತೀನಿ ಅಂದ್ರ ನೀನ್ ಬೇಡ ಅಂತ ಹೇಳಿದ್ಯಾ? ಹೌದಣ್ಣ, ಅದನ್ನೇ ಹೇಳ್ತಿದ್ದೆ. ಬಾಯ್ ಮುಚ್ಚು. ನನ್ನ ಕುಟುಂಬದ ವಿಷಯದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀನ್ ಯಾರು?
ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದಕ್ಕೆ, ಸಲಹೆ ಕೊಡೋದಕ್ಕೆ ನಿನಗೇನು ಅಧಿಕಾರ ಇದೆ? ಕೆಲಸದವಳು ನೀನು, ಮನೆಯವಳು ಅಂತ ಏನಾದ್ರೂ ಫೀಲ್ ಮಾಡ್ಕೋತಿದ್ಯಾ? ಇಲ್ಲಮ್ಮ, ಏನೋ ಗೊತ್ತಾಗ್ದೆ. ಸಾಕ್ ನಿಲ್ಸು. ಎಲ್ಲರೂ ಬದಲಾಗ್ತಿರೋ ಹಾಗೆ ನೀನು ಕೂಡ ಬದಲಾಗ್ತಾ ಇದೀಯಾ. ಮನುಷ್ಯರು ಬದಲಾದ್ರೆ ಮಾತಷ್ಟೇ ಅಲ್ಲ, ಸಂಸ್ಕಾರನೂ ಬದಲಾಗತ್ತೆ. ನನ್ನಪ್ಪ ಮನೆಗೆ ಬಂದಿರೋ 2 ಸಲನೂ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅನ್ನೋದನ್ನ ನೋಡಿದ್ದಕ್ಕೆ ಬೇಡ ಅಂದಿರ್ತಾಳೇನು? ಅದನ್ನ ಅರ್ಥ ಮಾಡ್ಕೊಳ್ದೆ ಈ ತರ ಕಿರ್ಚೋದು ಯಾಕೆ? ಇಷ್ಟಕ್ಕೂ ಒಳ್ಳೇದ್ ಮಾಡೋಕೆ ನಮ್ಮವರೇ ಆಗ್ಬೇಕು ಅಂತೇನಿಲ್ಲ, ಮನುಷ್ಯತ್ವ ಇದ್ರೆ ಸಾಕು. ಈ ಮನೇಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಬೇರೆಯವರು ಹೇಳಿ ಅದನ್ನ ನಾನು ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ನನಗಿನ್ನೂ ಬಂದಿಲ್ಲ. ತಪ್ಪು ನಂದೇನಮ್ಮ. ಫೋನ್ ಬರ್ತಾ ಇದ್ದಾಗ ಯಾರೂ ಇಲ್ಲ ಅಂತ ಎತ್ತಿದ್ನೇ ಹೊರತು ಮಾತಾಡ್ಬೇಕು ಅಂತ ಅಲ್ಲಮ್ಮ. ಇನ್ಯಾವತ್ತೂ ಯಾರ ಹತ್ರನೂ ಮಾತಾಡಲ್ಲಮ್ಮ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ವಾಗ್ದೇವಿ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಇದೊಂದ್ಸಲ ಕ್ಷಮಿಸು. ಅದು ಹಾಗಲ್ಲಕ್ಕ. ಪ್ರಶಾಂತವಾಗಿ ಮದ್ವೆ ನಡಿಬೇಕು ಅಂತ ನಾನ್ ನೋಡ್ತಿದ್ರೆ ಹೆಜ್ಜೆ ಹೆಜ್ಜೆಗೂ ಯಾವ್ದಾದ್ರೂ ಒಂದು ರೀತಿಲಿ ಅಡ್ಡಿ ಮಾಡ್ತಾನೆ ಇರ್ತಾರೆ. ತೇಜ, ಮ್ಯಾಮ್, ನಿನ್ನ ತಾತಯ್ಯ ಮದ್ವೆಗೇನಾದ್ರೂ ಬಂದ್ರೆ ಮರ್ಯಾದೆಯಿಂದ ರಿಸೀವ್ ಮಾಡ್ಕೊಡಿ. ಅದನ್ನು ಬಿಟ್ಟು ನಮ್ಮ ಮನೆ ವಿಷಯದಲ್ಲಾಗ್ಲಿ ಮದ್ವೆ ವಿಷಯದಲ್ಲಾಗ್ಲಿ ಅವರು ಯಾವ ಕಾರಣಕ್ಕೂ ತಲೆ ಹಾಕೂಡ್ದು. ಓಕೆ ಮ್ಯಾಮ್. ವಾಣಿ, ಅವ್ರನ್ನ ದೊಡ್ಡಯ್ಯ ಅಂತ ಕರೆಯೋಷ್ಟು ಸಲಿಗೆ ನಿನಗೆಲ್ಲಿಂದ ಬಂತು? ಸರ್, ಆ ಹುಡುಗಿ ನಿನಗೆ ಗೊತ್ತಾ? ಇಲ್ಲಮ್ಮ. ಹಾಗಂದ್ರೇನು? ನಮ್ಮಿಬ್ರದು ಅಕ್ಕಪಕ್ಕದ ಊರು ಅಂತ ಹೇಳ್ತಿದ್ದೆ, ಎಲ್ಲ ಗೊತ್ತಿರೋ ಹಾಗೆ ಸಲಹೆ ಬೇರೆ ಕೊಡ್ತಿದ್ದೆ. ಅಂಥದ್ರಲ್ಲಿ ನಿನಗೆ ಗೊತ್ತಿಲ್ಲ ಅನ್ನೋದನ್ನ ನಂಬು ಅಂತ ಹೇಳ್ತೀಯಾ? ಅಂದ್ರೆ ಹೆಸರು ಕೇಳಿದ್ದೀನಮ್ಮ, ಆದ್ರೆ ಯಾವತ್ತೂ ನೋಡಿಲ್ಲ. ನಿಜ ಹೇಳು. ನಿಜನೇ ಅಮ್ಮೋರೆ. ನೋಡುವಾಣಿ, ನೀನು ಹೇಳ್ತಿರೋದು ಸುಳ್ಳು ಅಂತೇನಾದ್ರೂ ಗೊತ್ತಾದ್ರೆ ನಾನು ಕೊಡೋ ಶಿಕ್ಷೆ ಯಾರೂ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ. ನೆನ್ಪಿಟ್ಕೋ. ರಾಹುಲ್, ಮದ್ವೆ ಆಗೋವರೆಗೂ ಇಂಥ ಸಿಲ್ಲಿ ವಿಷಯಗಳಿಂದ ಆದಷ್ಟು ದೂರ ಇರು. ತೇಜ, ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ತಾತನಿಂದ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗದೇ ಇರೋ ಹಾಗೆ ನೀನು ನೋಡ್ಕೋಬೇಕು. ಓಕೆ ಮ್ಯಾಮ್. ದೊಡ್ಡಯ್ಯ ಆವೇಶದಲ್ಲಿ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಿದ್ರೆ ಯಾವ ಗಲಾಟೆನೂ ಆಗ್ಬಾರ್ದು ಅಂತ ನಾನೇ ಬೇಡ ಅಂದ್ಬಿಟ್ನಮ್ಮ. ನಿನ್ ಜೀವನಕ್ಕಿಂತ ಈ ಮನೆ ಮರ್ಯಾದೆ ದೊಡ್ಡದು ಅಂತ ನೀನ್ ಯೋಚನೆ ಮಾಡ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ವಾಗ್ದೇವಿ ಆವೇಶ ಪಡ್ತಿದ್ದಾಳೆ. ನಿನ್ನನ್ನ ಶತ್ರು ತರ ನೋಡ್ತಿದ್ದಾಳೆ. ಇಷ್ಟೊಳ್ಳೆ ಹುಡುಗಿಗೆ ಇನ್ನೂ ಕಷ್ಟ ಕೊಡೋದಿಕ್ಕೆ ಆ ದೇವ್ರಿಗೆ ಹೇಗ್ ಮನ್ಸಾಗ್ತಿದ್ಯೋ ಏನೋ. ತಾತ ಮನೆಗೆ ಫೋನ್ ಮಾಡಿದ್ದಾರೆ ಅಂದ್ರೆ ಮದುವೆ ಬಗ್ಗೆ ಕೇಳೋದಕ್ಕೆ ಇರಬೇಕು. ಸರಸು ಹೇಳೋದನ್ನು ಕೇಳ್ತಾ ಇದ್ರೆ ಕನ್ಫರ್ಮ್ ಆಗಿ ಇಲ್ಲಿಗೆ ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ.
ಒಂದ್ಸಲ ಅವ್ರ ಹತ್ರ ಮಾತಾಡೋರ್ಗೂ ಕ್ಲಾರಿಟಿ ಸಿಗೋದಿಲ್ಲ. ಹಲೋ ತಾತ, ರಾಹುಲ್, ಏನಾಯ್ತು ನಿಮ್ಗೆ? ಬೆಳಿಗ್ಗೆಯಿಂದ ನಿಂದು ತೇಜ್ ಅದು ಫೋನೇ ಸಿಗ್ತಿಲ್ಲ. ಸಿಗ್ನಲ್ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ ತಾತ. ಇಷ್ಟಕ್ಕೂ ನೀನ್ ಏನ್ ಅನ್ಕೊಂಡಿದ್ಯೋ? ಸರ್ಸು ಜೊತೆ ಮದುವೆ ಮಾಡ್ಕೊಂಡು ಈಗ ಇನ್ನೊಬ್ಳು ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗಿ ನಿಂತಿದೆಯಲ್ಲ. ಜೀವನ ಅಂದ್ರೆ ಅಷ್ಟೊಂದು ತಾತ್ಸಾರನ ನಿಮ್ಗೆ? ಬೆಳಿಗ್ಗೆ ಮಾತಾಡ್ತಾ ಇದ್ದಾಗ್ಲೇ ಫೋನ್ ಮಧ್ಯದಲ್ಲೇ ಇಟ್ಬಿಟ್ಲು ಸರ್ಸು. ನೀವು ಫೋನ್ ಮಾಡಿದ್ದು, ಸರ್ಸು ಹತ್ರ ಮಾತಾಡಿದ್ದು ಮೇಡಮ್ಗೆ ಗೊತ್ತಾಗಿ ಹೋಗಿದೆ. ಅದಕ್ಕೆ ಕಾಲ್ ಕಟ್ ಮಾಡಿದ್ಲು. ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಮೇಡಮ್ ಸರ್ಸುನ ತುಂಬಾ ಬೈದ್ರು. ನಿನ್ನಮ್ಮನ ಬಯೋದಲ್ಲ, ನಿನಗೆ ಪ್ರೀತಿ ಜೊತೆ ಮದುವೆ ಆದ್ರೆ ಆ ಮನೇಲಿ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ತಾತ, ಈ ಮದುವೆ ನಡೆಯೋದಿಲ್ಲ. ನನ್ನ ಪ್ರಾಣ ಇರೋವರೆಗೂ ಸರ್ಸು ಮಾತ್ರನೇ ನನ್ನ ಹೆಂಡತಿ. ಅವಳೇ ನನ್ನ ಜೀವನ. ಇದನ್ನ ನನಗೆ ಹೇಳೋದಲ್ಲ, ಆ ವಿಷಯನ ನೀನು ನಿಮ್ಮ ಅಮ್ಮನ ಮುಂದೆ ಧೈರ್ಯವಾಗಿ ಹೇಳು, ಆಗ ನಂಬ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ ತಾತ. ಇನ್ಯಾವಾಗ? ಮದುವೆ ಆದ್ಮೇಲ? ರಾಹುಲ್ ಅವರೇ, ನಾನ್ ಮಾತಾಡ್ತೀನಿ. ದೊಡ್ಡಯ್ಯ, ಇಲ್ಲಿ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ನೀನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ರಾಹುಲ್ ಅವರು ಹೇಳ್ತೀನಿ ಅಂದ್ರಲ್ವಾ? ಓಹೋ, ನೀನು ಅಲ್ಲೇ ಇದೀಯಾ? ಅವನ್ ಹೇಳಿದನ್ ಮಾತ್ರ ಕೇಳು, ನಿಜ ಅಂತ ನಂಬು. ಅದನ್ ಬಿಟ್ಟು ನನಗೆ ಹೇಳೋಕ್ ಬರ್ಬೇಡ. ನೀನ್ ಆವೇಶ ಪಡ್ದೆ ನಾನ್ ಹೇಳೋದನ್ನ ಕೇಳು ದೊಡ್ಡಯ್ಯ. ಇಲ್ಲ, ನಾನೇನು ಕೇಳಲ್ಲ. ಈಗ್ಲೇ ಅಲ್ಲಿಗೆ ಬರ್ತೀನಿ. ನಿಮ್ಮಿಂದ ಆಗದೆ ಇರೋದ್ನ ನಾನ್ ಮಾಡಿ ತೋರಿಸ್ತೀನಿ. ಬೇಡ ತಾತ, ಪ್ಲೀಸ್, ನೀವು ಇಲ್ಲಿಗೆ ದಯವಿಟ್ಟು ಬರಬೇಡಿ. ಮೇಡಮ್ ಆಲ್ರೆಡಿ ತುಂಬಾ ಸೀರಿಯಸ್ ಆಗಿದ್ದಾರೆ. ತುಂಬಾ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಆಗ್ಲಿ, ಈ ಗಲಾಟೆ ಅವಮಾನ ನನಗೇನು ಹೊಸ್ತಲ್ಲ. ಈ ಮದುವೆ ತಡೆಯೋದಕ್ಕಿಂತ ಮುಖ್ಯವಾದ್ದು ಏನೂ ಇಲ್ಲ. ಈ ಕೈಯಿಂದ ಬೆಸ್ತಿರೋ ಬಂಧನನ ನಾನೇ ಉಳಿಸ್ತೀನಿ. ಇಡಿ ಫೋನು. ಹಲೋ ತಾತ, ತಾತ, ಹಲೋ. ಏನ್ ಸರ್ಸು ಇವರು? ಮೇಡಮ್ಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತ ನಾನು ಅನ್ಕೊಂಡ್ರೆ ಅವರು ಕೋಪದಲ್ಲಿ ಬಂದು ಹೇಳ್ತೀನಿ ಅಂತಿದ್ದಾರೆ. ಅದು ಹೇಗೆ ಸಾಧ್ಯ ಆಗತ್ತೆ? ಮೇಡಮ್ ಬಗ್ಗೆ ಗೊತ್ತಿದ್ರು ಕೂಡ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೋ? ದೊಡ್ಡಯ್ಯ ನಮ್ಮ ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾರೆ ಹೊರತು ಎದುರಾಗೋ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಂಗೇನ್ ಹೇಳ್ಬೇಕೋ ಏನ್ ಮಾಡ್ಬೇಕೋ ಅರ್ಥನೇ ಆಗ್ತಿಲ್ಲ ರಾಹುಲ್ ಅವರೇ. ದೊಡ್ಡಯ್ಯ ಬರ್ದೇ ಹೋದ್ರೆ ಸಾಕು. ಮನೇಲಿ ಯಾವ ಗಲಾಟೆ ಆದ್ರೂ ಒಂದು ಸರ್ಸು ಹೆಸರಲ್ಲಿ ಇಲ್ಲ ವಾಣಿ ಹೆಸರಲ್ಲಿ ವಾಗ್ದೇವಮ್ಮನ ಹತ್ರ ಬಯಸ್ಕೋಬೇಕು. ಶತ್ರು ಥರ ಕಾಣಿಸ್ಕೊಳ್ತಿದ್ದೀನಿ. ಈಗ ದೊಡ್ಡಯ್ಯ ಬಂದ್ರೆ ಏನಾಗುತ್ತೋ? ಮನೆ ಸೊಸೆ ಆಗ್ಬೇಕಾದ ಹುಡುಗಿ ಈ ಮದುವೆಗೆ ಏರ್ಪಾಡು ಮಾಡೋ ಗತಿ ಬಂದ್ಬಿಟ್ಟಿದೆ. ಕೇಳ್ದವ್ರ ಜೊತೆ ವಾದ ಮಾಡೋದು, ಹೇಳೋರ್ನ ಹೆದರ್ಸೋದು ಬಿಟ್ಟು ಮಕ್ಕಳ ಮನ್ಸು ಅರ್ಥ ಮಾಡ್ಕೊಳ್ಳೋಕೆ ಯಾವಾಗಾಗುತ್ತೋ ನಿಮ್ ತಂಗಿಗೆ. ಬನ್ನಿ.
ಹೇಳು ರಾಹುಲ್, ಸ್ನಾನ ಮಾಡ್ಕೊಂಡು ಬಾ. ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ರಾಹುಲ್, ನಿನ್ನ ತಾತನ ಹತ್ರ ಆಶೀರ್ವಾದ ತಗೋಪ. ಅವ್ರು ಹೊರಟು ಬಿಡ್ತಾರೆ. ನಾನು ಆಶೀರ್ವಾದ ಮಾಡೋದಕ್ಕಾಗ್ಲಿ ಅಕ್ಷತೆ ಹಾಕೋದಕ್ಕಾಗ್ಲಿ ಹಿರಿಯನಾಗಿ ನಾನು ಇಲ್ಲಿಗೆ ಬಂದಿಲ್ಲ. ಈ ಮದುವೆನ ತಡೆಯೋದಕ್ಕೆ ಬಂದಿದ್ದೀನಿ. ನಿಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವ್ಯರ್ಥ ಪ್ರಯತ್ನ ಮಾಡೋದನ್ನು ಬಿಟ್ಟು ನೀವು ಹೊರಡಬಹುದು. ನಾನ್ ನಿನ್ ಜೊತೆ ಆಗ್ಲಿ ಮೌನವಾಗಿ ನಿಂತಿರೋ ನನ್ನ ಮಗನ ಹತ್ರನೋ ಮಾತಾಡೋದಕ್ಕೆ ಬಂದಿಲ್ಲ. ನನ್ನ ಮೊಮ್ಮಗ ರಾಹುಲ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಮಾತಾಡಿ, ಆದ್ರೆ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಮಾತ್ರ ಮಾಡಬೇಡಿ. ಮಕ್ಕಳ ಮನಸ್ಸು, ಅವರ ಅಭಿಪ್ರಾಯನ ನೀನು ಹೆದರ್ಸಿ ಬಲವಂತ ಮಾಡಿ ಬದಲಾಯಿಸಿದೀಯ. ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ತಿಳ್ಕೊಳ್ಳೋ ಪ್ರಯತ್ನ, ಹೇಳೋ ಅವಕಾಶನೂ ನೀನು ಯಾರಿಗೂ ಕೊಡಲ್ವಾ? ನಾನು ಕೊಡಲ್ಲ. ಯಾಕೆ ಗೊತ್ತಾ? ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಚಂದ ಏನು ಅಂತ ನಿನ್ನ ಮಗಳನ್ನ ಹೊರಗಡೆ ಕಳಿಸಿರೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ? ನನಗಿಷ್ಟ ಆಗದೆ ಇರೋ ಕೆಲಸನ ಮಾಡೋರು ದೂರ ಆಗ್ತಾರೆ, ತುಂಬಾ ಕಷ್ಟ ಅನುಭವಿಸ್ತಾರೆ. ಅದಕ್ಕೆ ಸಾಕ್ಷಿ ನವ್ಯ. ಕೊಟ್ಟಿರೋ ಶಿಕ್ಷೆನ ಸಾಕ್ಷಿ ಅನ್ನೋದು ನಿನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ನಿಮ್ ಜೊತೆ ಈ ರೀತಿ ಮಾತಾಡೋದ್ರಿಂದ ಎನರ್ಜಿ ವೇಸ್ಟ್ ಆಗುತ್ತೆ ಹೊರತು ಇನ್ನೇನು ಪ್ರಯೋಜನ ಆಗಲ್ಲ. ನಿಮ್ ಮಾತನ್ನ ಕೇಳೋಂತ ಪೇಷನ್ಸ್ ಕೂಡ ಇಲ್ಲಿ ಯಾರಿಗೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ನಾನು ಹೋಗೋದಕ್ಕೆ ಬಂದಿಲ್ಲ. ನನ್ನ ಮೊಮ್ಮಗ ರಾಹುಲ್ ಮದ್ವೆ ಸರ್ಸು ಜೊತೆನೆ ಆಗೋದು ಅಂತ, ಆಗ್ಬೇಕು ಅಂತ ಹೇಳಕ್ ಬಂದಿದ್ದೀನಿ. ಇಂಪಾಸಿಬಲ್. ಕನಸಿನಲ್ಲೂ ಕೂಡ ಅದು ನಡೆಯೋದಿಲ್ಲ. ಆ ಹುಡುಗಿ ಎಲ್ಲಿದ್ರು ಮೊದಲು ಅವಳನ್ನ ಕರ್ಕೊಂಡು ಬನ್ನಿ. ಅವಳಿಗೆ ನಾನು ತೀರಿಸಬೇಕಾಗಿರೋ ಲೆಕ್ಕ ತುಂಬಾ ಇದೆ. ನನ್ನ ಎದುರಿಗೆ ಬರ್ದೆ ತಪ್ಪಿಸ್ಕೊಂಡು ತಿರುಗೋದು, ರಾಯಭಾರಕ್ಕೆ ನಿಮ್ಮನ್ನ ಕಳಿಸೋದು ಸರಿಯಲ್ಲ. ಮೊದಲು ಅವಳನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿ. ಅವಳಿಗೆ ನಾನು ಕೊಡೋ ಒಂದೊಂದು ಉತ್ತರ ಕೂಡ ನಿಮ್ಮೆಲ್ಲರ ಮೈಂಡಲ್ಲಿ ಓಡ್ತಾ ಇರೋ ವಿಷಯಗಳನ್ನ ತೊಳೆದು ಹಾಕುತ್ತೆ. ರಾಹುಲ್, ಯಾಕೋ ಶಾಕ್ ಹೊಡೆದೊಂಥರ ನಿಂತಿದೀಯಾ? ಮಾತಾಡೋ. ನಾನು ನಿನಗೋಸ್ಕರ, ನಮ್ಮ ಸರಸ್ಸುಗೋಸ್ಕರ ಬಂದಿದ್ದೀನಿ. ನಿಮ್ಮ ಜೀವನ ನಾಶ ಆಗದ ಹಾಗೆ ಕಾಪಾಡೋದಕ್ಕೆ ಬಂದಿದ್ದೀನಿ. ಯಾರಿಗೂ ಭಯ ಪಡೋ ಅಗತ್ಯನೇ ಇಲ್ಲ. ಈ ಮದುವೆ ಬೇಡ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ನೇ ಹೊರತು ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ನಿನ್ನ ಮಾತಲ್ಲಿರೋ ರೆಸ್ಪೆಕ್ಟ್, ನೀನ್ ತಗೊಂಡಿರೋ ನಿರ್ಧಾರದಲ್ಲಿ ನನಗೆ ಕಾಣಿಸ್ತಿಲ್ಲ ರಾಹುಲ್. ಇಲ್ಲೇ ಇದ್ದು ನಿನ್ನ ನಿರ್ಧಾರಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈ ಕುಟುಂಬಕ್ಕೆ ನಾನು ಕೊಟ್ಟಿರೋ ಮಾತಿಗೆ ನಾನು ತಪ್ಪಿದ್ದೀನಿ. ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ಕೊಡ್ದು. ಕೊನೆಗೆ ನಾನು ಸತ್ರು ಕೂಡ ನೀನ್ ಮಾತ್ರ ಯಾವ ಕಾರಣಕ್ಕೂ ನನ್ನ ಅಂತ್ಯ ಸಂಸ್ಕಾರ ಮಾಡ್ಕೊಡ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಬಾ. ಇಂಚು ಕೂಡ ಕದಲ್ದೇ ಇರೋ ಅವನನ್ನ ನೋಡಾದ್ರೂ ನೀವು ಅರ್ಥ ಮಾಡ್ಕೋಬಹುದಲ್ಲ ಅವನ ನಿರ್ಧಾರ ಏನು ಅನ್ನೋದನ್ನ. ಎಷ್ಟು ಪುಕ್ಲನ್ ಹಾಗೆ ತಯಾರಾಗಿದೆಯಲ್ಲೋ. ತಾಯಿನ ನೋಡಿ ಭಯ ಪಡೋದಲ್ಲ, ತಾತನ್ ನೋಡಿ ಧೈರ್ಯ ಕಲ್ತ್ಕೋ. ಹಾಗಾದ್ರೂ ಜೀವನದಲ್ಲಿ ಉದ್ಧಾರ ಆಗ್ತೀಯ.
ನಿನ್ನ ಅಮ್ಮನ ಮಾತು ಕೇಳಿ ಅಲ್ಲಾಡ್ತಾ ಇಲ್ಲ ಅಲ್ವಾ? ನಿನ್ನನ್ನು ಹೇಗ್ ಬದಲಾಯಿಸಬೇಕು, ಈ ಆಟದಲ್ಲಿ ಹೇಗ್ ಗೆಲ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಣೆ, ನಿನ್ನೆ ಅಮ್ಮ ಬಾಯಿಲಿ. ಹೇಳಿ ಯಜಮಾನ್ರೆ. ನನಗೊಂದು ಬಿಳಿ ಹಾಳೆ ಪೆನ್ನು ಬೇಕು, ಹೋಗ್ ತಗೊಂಡ್ ಬಾ. ಸ್ವಸ್ತಿ ಶ್ರೀ ಚಾಂದ್ರನಾಮ ಪ್ಲವನಾಮ ಸಂವತ್ಸರ ಮಾಘ ಮಾಸ ಶುಕ್ಲ ಬಹುಳ ಪಕ್ಷ ನವಮಿ ಗುರುವಾರ ತೇದಿ 21/10/2021 ಬೆಳಿಗ್ಗೆ 10:12 ಶ್ರೀ ಅರುಣ್ ಪ್ರಸಾದ್ ಮತ್ತು ವಾಗ್ದೇವಿಯವರ ದ್ವಿತೀಯ ಪುತ್ರ ಚಿರಂಜೀವಿ ರಾಹುಲ್ಗೆ ಶ್ರೀ ಜಗದೀಶ ಮತ್ತು ಸ್ವರ್ಗೀಯ ಉಮಾದೇವಿಯವರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಲಕ್ಷ್ಮಿ ಸರಸ್ವತಿಗೂ ವಿವಾಹ ನೆರವೇರಿಸಲು ಮನೆಯ ಹಿರಿಯನಾಗಿ ನಾನು ನಿರ್ಧರಿಸಿದ್ದೇನೆ. ನಿಮಗಿಷ್ಟ ಬಂದ ಹಾಗೆ ನೀವು ಲಗ್ನ ಪತ್ರಿಕೆನ ಬರ್ದ ಮಾತ್ರಕ್ಕೆ ಮದ್ವೆ ಆಗ್ಬಿಡುತ್ತಾ? ಇದು ನಾನು ಮಾತ್ರ ಬರ್ದಿದ್ದಲ್ಲ, ಆ ದೇವರ ಆಸೆನೂ ಹೌದು. ಅದು ನಿಮ್ಮ ಭ್ರಮೆ. ಅಕ್ಷರನೇ ಗೊತ್ತಿಲ್ದಿರೋ ಆ ಅಜ್ಞಾನಿ ಎಷ್ಟೇ ಜನ್ಮ ಎತ್ತಿದ್ರು ಈ ಮನೆಗೆ ಸೊಸೆ ಆಗಲ್ಲ, ಆಗೋದಕ್ಕೂ ಬಿಡೋದಿಲ್ಲ. ನೋಡು ವಾಗ್ದೇವಿ, ಇಷ್ಟು ವರ್ಷ ಯಾವ ಆಸೆ ಆಕಾಂಕ್ಷೆ ಇಲ್ಲದೆ ಬದುಕಿದ್ದೀನಿ. ಇನ್ ಮುಂದೆ ನಾನು ಬದುಕಿಸೋ ವಿಶ್ವಾಸ ನಂಬಿಕೆ ಇರೋ ಕೋರಿಕೆ ಒಂದೇ, ರಾಹುಲ್ ಸರ್ಸುನ ಒಂದು ಮಾಡೋದು. ಯಾರು ನನ್ನನ್ನು ತಡೆಯೋಕ್ಕಾಗೋದಿಲ್ಲ, ತಡೆಯೋಕ್ ಬಿಡೋದು ಇಲ್ಲ. ವಾಣಿ, ಈ ಲಗ್ನ ಪತ್ರಿಕೆ ತಗೊಂಡು ಹೋಗಿ ದೇವ್ರ ಹತ್ರ ಇಡಮ್ಮ. ತಗೋ, ಯಾಕೆ ಭಯ ಪಡ್ತಿದ್ಯಾ? ತಪ್ಪು ಮಾಡಿದ್ರೆ ಭಯ ಪಡಬೇಕು, ಅಪರಾಧ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು. ಆದ್ರೆ ಈ ಮನೆಯಲ್ಲಿ ಮನ್ಸಿನ ಮಾತು ಹೇಳೋಕ್ಕೂ ಭಯ ಪಡ್ತೀರಾ? ಕೊನೆಗೆ ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧ ಆಗ್ತೀರಿ.
ಅವರಿಂದ ಯಾವ ಡಿಸ್ಟರ್ಬೆನ್ಸು ಆಗ್ಬಾರ್ದು ಅಂತ ಹೇಳಿದೆ ತಾನೆ. ಏನ್ ಮಾಡ್ತಿದ್ದೆ ನೀನು? ಅಂದ್ರೆ ಹೀಗೆ ಸಡನ್ ಆಗಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮ್ಯಾಮ್. ಅಲರ್ಟ್ ಆಗಿರ್ಬೇಕು. ಅನಾವಶ್ಯಕವಾಗಿ ಎಷ್ಟು ರಾದ್ಧಾಂತ ಮಾಡಿದ್ರು ಅಂತ ನೋಡಿದ್ಯಲ್ಲ. ರಾದ್ಧಾಂತ ಅಲ್ಲ, ಅವ್ರು ಹೇಳಿದ್ದು ನಿಜಾನೇ. ನನ್ನ ಮನಸ್ಸಲ್ಲಿರೋ ಆಸೆನೇ ಅವ್ರ ಮಾತಲ್ಲಿ ಹೊರಗಡೆ ಬಂದಿತ್ತು. ಕನಿಷ್ಠ ಈಗಲಾದ್ರೂ ನಿಮ್ಮ ಮೇಡಮ್ ರಾಹುಲ್ ಮದುವೆ ವಿಷಯದಲ್ಲಿ ಯೋಚನೆನ ನಿರ್ಧಾರನ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು. ತೇಜ, ನಿನ್ ತಾತನ ಮಾತುಗಳು, ನಿನ್ನ ಡ್ಯಾಡಿ ಮಾತುಗಳು ಬದಲಾಗದೆ ಹೋದ್ಮೇಲೆ ನನ್ನ ಮಾತುಗಳು ಕೂಡ ಬದಲಾಗೋದಿಲ್ಲ. ಯಾವುದೋ ಕಾಗದದ ಮೇಲೆ 4 ಅಕ್ಷರನ ಗೀಚಿ ಅದಕ್ಕೆ ಅರಿಶಿನ ಹಚ್ಚಿಬಿಟ್ರೆ ನಾನು ಹೆದರ್ಕೊಂಡು ಒಪ್ಪಿಡ್ತೀನಿ ಅಂತನಾ? ಇವಳು ವಾಗ್ದೇವಿ. ನಾನು ನಿಶ್ಚಯ ಮಾಡಿರೋ ಮುಹೂರ್ತದಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಜೊತೆನೆ ರಾಹುಲ್ ಮದ್ವೆ ನಡೆಯುತ್ತೆ. ಅದರಲ್ಲಿ ಯಾವ ರೀತಿಯ ಅನುಮಾನನೂ ಇಲ್ಲ. ಯಾರೇ ಅಡ್ಡಿ ಬಂದ್ರೂ ಕೂಡ ಈ ಮದುವೆ ನಿಲ್ಲಲ್ಲ. ಬದಲಾವಣೆನೇ ಭಯ ಪಡೋ ವ್ಯಕ್ತಿನಪ್ಪ ನಿಮ್ ಮೇಡಮ್. ಛೀ, GST ವಿಷಯದಲ್ಲಿ ಸಮಸ್ಯೆ ಬಂದಾಗ ಜಗದೀಶ್ ಉಮಾದೇವಿ ಮಗಳು ಸರಸ್ವತಿ ತಮ್ಮ ಆಸ್ತಿಯನ್ನ ಮಾರಿ 400 ಕೋಟಿ ರೂಪಾಯಿ ಕೊಟ್ಟು ವಾಗ್ದೇವಿ ಗ್ರೂಪನ್ನ ಕಾಪಾಡಿದಾಳೆ. ಇವತ್ತಿನಿಂದ ಎಷ್ಟೇ ದಿನಗಳಾದ್ರೂ ಈ ಚೆಕ್ಕು ಇಲ್ಲೇ ಇರುತ್ತೆ. ಯಾರು ಒಪ್ಪಲಿ ಯಾರು ಬಿಡ್ಲಿ, ಈ ಬುದ್ಧನ ಸಾಕ್ಷಿಯಾಗಿ ನನ್ನ ಋಣ ತೀರ್ಹೋಯ್ತು. ಆ ಸಹಾಯಕ್ಕೆ ನ್ಯಾಯ ಕೂಡ ಸಿಕ್ಕೋಯ್ತು. ಚಿರಂಜೀವಿ ರಾಹುಲ್ಗೆ ಚಿರಂಜೀವಿ ಸೌಭಾಗ್ಯವತಿ ಲಕ್ಷ್ಮಿ ಸರಸ್ವತಿಗೂ ವಿವಾಹ ನೆರವೇರಿಸಲು ಮನೆಯ ಹಿರಿಯನಾಗಿ ನಾನು ನಿರ್ಧರಿಸಿದ್ದೇನೆ. ರಾಹುಲ್ ಸರ್ಸುನ ಒಂದು ಮಾಡೋದು. ಯಾರು ನನ್ನನ್ನು ತಡೆಯೋಕ್ಕಾಗೋದಿಲ್ಲ, ತಡೆಯೋಕ್ ಬಿಡೋದು ಇಲ್ಲ. ಅಣ್ಣ, ಫಸ್ಟ್ ಏಡ್ ತಗೊಂಡ್ ಹೋಗು. ಕಾಗದಕ್ಕೆ ಅರಿಶಿನ ಹಚ್ಚಿಬಿಟ್ಟು ಅದಕ್ಕೆ ಲಗ್ನ ಪತ್ರಿಕೆ ಅಂತ ಹೆಸರಿಟ್ಬಿಟ್ಟು
ಈ ವಾಗ್ದೇವಿ ಹತ್ರನೇ ಚಾಲೆಂಜ್ ಮಾಡ್ತಾರ? ನನ್ನ ಮಗನ ಮದುವೆ ನನ್ನಿಷ್ಟ, ಮಧ್ಯದಲ್ಲಿ ಅವ್ರ ಹಿರಿತನ ಏನು? ನನ್ನ ಎಷ್ಟು ವರ್ಷದ ಪರಿಶ್ರಮ, ಸ್ವಯಂ ಕೃಷಿಯಿಂದ ಸೃಷ್ಟಿ ಮಾಡ್ಕೊಂಡಿರೋ ಸಾಮ್ರಾಜ್ಯ, ನನ್ನ ಮರ್ಯಾದೆ, ಪ್ರತಿಷ್ಠೆ, ಫೇಮ್, ನೇಮ್, ಕೊನೆಗೆ ನನ್ನ ಕುಟುಂಬನೂ ಕೂಡ ನಾಶ ಮಾಡಿರೋ ಸರಸು ನನ್ನ ಶತ್ರು ಆಗ್ತಾಳೆ ಹೊರತು ಈ ಮನೆ ಸೊಸೆ ಆಗ್ತಾಳ? ಆ ಥರ ಯೋಚನೆ ಮಾಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಾವು ಅನುಭವಿಸ್ತಿರೋ ಪ್ರತಿಯೊಂದು ಸರ್ಸು ಕುಟುಂಬ ಕೊಟ್ಟಿರೋ ಭಿಕ್ಷೆ ಅನ್ನೋದನ್ನ ಮರ್ತಿದ್ದಾಳೆ ನಿಮ್ ಮೇಡಮ್. ಬಂಧುತ್ವದಿಂದ ಸಮಸ್ಯೆ ಕಳ್ಕೊಳ್ಳೋದು ಬಿಟ್ಟು ಶತ್ರುತ್ವದಿಂದ ಸಮಸ್ಯೆ ಹೆಚ್ಚು ಮಾಡ್ಕೊಳ್ಳೋದು ಯಾಕೆ? ಮಾತಾಡ್ಬೇಡ ಅಂತ ಹೇಳು ತೇಜ. ಸಮಯ ಸಾಕ್ತಿಲ್ಲ ಅಂದ್ರೆ ಕೂತ್ಕೊಂಡು ಅವ್ರಿಗೆ ಭಜನೆ ಮಾಡೋದಕ್ಕೆ ಹೇಳು. ಅದನ್ನು ಬಿಟ್ಟು ಹಿಂದಿಂದೆಲ್ಲ ನೆನಪು ಮಾಡಿ ನಾನು ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದಾರಲ್ಲ, ಹೋಗಿ ಬೇರೆ ಕೆಲಸ ಇದ್ರೆ ಮಾಡೋಕ್ ಹೇಳು. ವಾಗ್ದೇವಿ, ಆವೇಶದಲ್ಲಿ ನಿನಗೆ ಗೊತ್ತಾಗ್ತಿಲ್ಲ, ಆದ್ರೆ ತುಂಬಾ ರಕ್ತ ಹೋಗ್ತಿದೆ. ಮೊದಲು ಫಸ್ಟ್ ಏಡ್ ಮಾಡಿಸ್ಕೋ. ಬೇಡಕ್ಕ, ಮರ್ಯಾದೆನೆ ಪ್ರಾಣ ಅಂತ ಬದುಕ್ತವಳು ನಾನು. ಈ ರಕ್ತ ಎಲ್ಲ ಯಾವ ಲೆಕ್ಕ? ನಾನು ಈ ಸ್ಥಾನಕ್ಕೆ ಇರೋ ದಾರಿಲಿ ಅದೆಷ್ಟು ಅಡೆತಡೆಗಳನ್ನ ನೋಡಿದ್ದೀನಿ. ಎಲ್ಲ ಕಷ್ಟಗಳನ್ನು ಕಣ್ಣಿಗೆ ಕಾಣದೇ ಇರೋ ಹಾಗೆ ನಾನು ಮಾಯ ಮಾಡಿದ್ದೀನಿ. ಅಂದುಕೊಂಡಿದ್ದನ್ನ ಸಾಧಿಸೋದ್ರಲ್ಲಿ ಎದುರಾಳಿನೇ ಇಲ್ದಿರೋ ಹಾಗೆ ಗೆದ್ದಿದ್ದೀನಿ. ಹಾಗಿರೋ ನನ್ನ ವೈಭವನ ಅವಳು ತಮಾಷೆ ಮಾಡ್ತಿದ್ದಾಳೆ. ನನ್ನ ಸ್ಟೇಟಸ್ನ ಕಾಲಿನ ಕಸದ ಹಾಗೆ ಕಾಣ್ತಾ ಇದ್ದಾಳೆ. ನನ್ನ ಎಷ್ಟು ವರ್ಷದ ಗೆಲುವನ್ನ ಸೋಲಿನ ಹಾಗೆ ತೋರಿಸಿ ನನ್ನ ಮಗಳ ಲೈಫ್ನ, ಈಗ ನಿನ್ನ ಲೈಫ್ನು ಕೂಡ ಡಿಸ್ಟರ್ಬ್ ಮಾಡೋದಕ್ಕೆ ನೋಡ್ತಿದ್ದಾಳೆ. ನಿಮ್ಮೆಲ್ರಿಗೂ ಹತ್ರ ಆಗಿ ನನ್ನ ಒಂಟಿ ಮಾಡೋಕ್ ನೋಡ್ತಿದ್ದಾಳೆ. ಕಣ್ಣು ಕಾಣ್ದಿರೋ ವೈರಸ್ ಹಾಗೆ, ಕಣ್ಣು ಒಳಗಡೆ ಬಿದ್ದಿರೋ ಕಸದ ಹಾಗೆ ಯಾವಾಗ್ಲೂ ತಪ್ಪಿಸ್ಕೊಳಕ್ಕೆ ನೋಡ್ತಿರೋ ಸರಸು ನನ್ನ ಕೈಗೆ ಸಿಗಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕೋದು. ಎಲ್ಲೇ ಇದೆಯಾ ಸರಸು? ಅಮ್ಮೋರೆ, ಬಿರುಗಾಳಿಗೆ ಪರ್ವತ ಅಲ್ಲಾಡುತ್ತಾ, ಮಳೆ ಬಂದ್ರೆ ಶಿಲೆ ಕರಗುತ್ತಾ, ಕತ್ಲು ಎಷ್ಟೇ ಇದ್ರೂ ಕೂಡ ಬೆಳಕಾಗಿ ಬದಲಾಗ್ಬೇಕೇ ಹೊರತು ಸೂರ್ಯನ ಮುಂದೆ ಏನಾಗತ್ತಮ್ಮ? ನೀವು ಗ್ರಹಣ ಹಿಡ್ದಿರೋ ಸೂರ್ಯ ಆದ್ರೆ ಆ ಸರ್ಸು ಆಗಾಗ ಅಡ್ಡ ಬರೋ ಮೇಘ ಅಷ್ಟೇನಮ್ಮ. ಅದನ್ನ ತಡೆದಾಗ ಕರ್ಗಿ ಮಳೆ ಆಗ್ಬೇಕೇ ಹೊರತು ನಿಮ್ಮ ಎದುರುಗಡೆ ನಿಲ್ಲೋ ಧೈರ್ಯ ಎಲ್ಲಿರುತ್ತಮ್ಮ? ಒಂದ್ ಸ್ಥಾನ ಅರ್ಹತೆನೇ ಇಲ್ದವಳ ಬಗ್ಗೆ ಮಾತಾಡೋದೇ ಅನವಶ್ಯಕ. ಕೋಪ ಮಾಡ್ಕೊಳ್ಳೋದು, ಈ ರೀತಿ ಗಾಯ ಮಾಡ್ಕೊಳ್ಳೋದೆಲ್ಲ ಯಾಕಮ್ಮ? ಇಷ್ಟು ದಿನಾನು ಆ ಸರ್ಸು ಮೇಲೆ ಕೋಪ ಬೆಳೆಸ್ಕೊತಿದ್ದೀರಾ ಅನ್ಕೊಂಡಿದ್ನೆ ಹೊರತು ಇಷ್ಟು ಸಂಕಟ ಪಡ್ತಿದ್ದೀರಾ ಅಂತ ಗೊತ್ತಿರ್ಲಿಲ್ಲಮ್ಮ. ನಿಮ್ಗಿಷ್ಟು ನೋವು ಕೊಡ್ತಿರೋ ಆ ಸರ್ಸು ಇನ್ ಮುಂದೆ ಬದಲಾಗ್ಲಿ ಅಂತ ಬೇಡ್ಕೊಳ್ತೀನಮ್ಮ. ನೀವ
ಅಂದ್ಕೊಂಡಿರೋ ಎಲ್ಲ ಕೆಲ್ಸಗಳಿಗೆ ಸಹಾಯ ಮಾಡದೇ ಇದ್ರು ಅಡ್ಡಿ ಆತಂಕ ಆಗೋ ಹಾಗೆ ಮಾಡಲ್ಲ ಅಂತ ನಂಬಿದ್ದೀನಮ್ಮ. ಇಲ್ಲ ಇಲ್ಲ ವಾಣಿ, ಅವಳು ಬದಲಾಗೋಲ್ಲ. ಅವಳು ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ವಾಣಿ, ನಾನು ನಿನಗೊಂದು ಕೆಲಸ ವಹಿಸ್ತೀನಿ, ಮಾಡ್ತೀಯಾ? ಹೇಳಿ ಅಮ್ಮ. ನಮ್ಮನೇಲಿ ಸಂಗೀತದ ಕಾರ್ಯಕ್ರಮ ಇದೆಯಲ್ಲ, ಪ್ರೀತಿ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರ್ತಿದ್ದಾರೆ. ಅವ್ರಿಗೆ ನಾವು ಚೆನ್ನಾಗಿ ಉಪಚಾರ ಮಾಡಬೇಕು. ಹಾಗೆ ಮನೆಗೆ ಬರೋ ಅತಿಥಿಗಳ ಹತ್ರನೇ ನೀನು ನಿಂತು ಅವ್ರಿಗೆ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ಸರಿನಮ್ಮ, ನೀವು ನಂಬಿ ವಹಿಸ್ತಿರೋ ಕೆಲ್ಸಕ್ಕೆ ಯಾವುದೇ ರೀತಿ ಆತಂಕ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೋತೇನಮ್ಮ. ವಾಣಿ, ಈ ಕಾಗದ ಚೂರುಗಳನ್ನ ತಗೊಂಡು ಹೋಗಿ ಮನೆಯಿಂದ ದೂರ ಎಸ್ಬಿಟ್ ಬಾ. ಸರ್ಸುಗೇನಾಯ್ತು? ಯಾಕೆ ಹೀಗೆ ಮಾತಾಡಿದ್ಲು? ನನಗೂ ಅರ್ಥ ಆಗ್ತಿಲ್ಲ ದೊಡ್ಡಮ್ಮ. ಆದ್ರೆ ಇವತ್ತವಳ ಮಾತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನ್ಸ್ತು. ಅವಳು ಅಷ್ಟೊಂದು ಮಾತೆಲ್ಲ ಹೇಳಿದ್ರು ಬೇಜಾರು ಮಾಡ್ಕೊಳ್ದೆ ನಿಮ್ ಮೇಡಮ್ ಪರವಾಗಿ ಮಾತಾಡ್ತಿದ್ದಾಳಲ್ಲ. ಅದಕ್ಕಿಂತ ಹೆಚ್ಚು ಇನ್ನೇನು ಮಾತಾಡ್ತಾಳೆ ಡ್ಯಾಡ್. ನಿಜ ಹೇಳೋಕಾಗ್ದೆ ತನ್ನ ಮೇಲೆ ತಾನೇ ತಪ್ಪು ಹೊರಿಸ್ಕೊತಿದ್ದಾಳೆ. ಹೀಗೆ ಹರಿದಿರೋ ಚೂರನ್ನ ಮತ್ತೆ ಅಂಟಿಸೋದು ಕಷ್ಟ ಆಗದೆ ಇದ್ರು ಮೊದ್ಲಿನ ರೂಪ ಕೊಡೋದು ಮಾತ್ರ ಅಸಾಧ್ಯ. ನನ್ನ ಜೀವನ ಕೂಡ ಹೀಗೇನೆ. ರಾಹುಲ್ ಅವರು ತಾಳಿ ಕಟ್ಟಿದ್ರಿಂದ ಆ ಮನೆಗೆ ಸೊಸೆ ಆದ್ನೇ ಹೊರತು ಅಮ್ಮೋರ್ ದೃಷ್ಟಿಯಲ್ಲಿ ಮಾತ್ರ ಆ ಸ್ಥಾನಕ್ಕೆ ನಾನು ಅರ್ಹಳಲ್ಲ. ಮನೆಗೆ ಹಿರಿಯರಾಗಿ, ರಾಹುಲ್ ಅವ್ರಿಗೆ ತಾಯಿಯಾಗಿ ಅಮ್ಮೋರ ಆಲೋಚನೆನ ಮಾಡ್ತಿರೋ ಕೆಲಸನ ತಪ್ಪು ಅನ್ನಕ್ಕಾಗಲ್ಲ. ಎಲ್ಲ ನನ್ನ ಹಣೆ ಬರಹ. ಅವತ್ತು ನನ್ನ ಕೈಗೆ ರಾಮಾಯಣ ಕೊಟ್ಟು ನನ್ನ ಮೇಲೆ ನನಗೆ ನಂಬಿಕೆ ಬರೋ ಹಾಗೆ ಮಾಡಿದ ಒಳ್ಳೆ ವ್ಯಕ್ತಿ ಕೈಗೆ ಗಾಯ ಆಗೋಕೆ ಕಾರಣ ಆಗ್ಬಿಟ್ಟೆ. ಇಷ್ಟು ಪಾಪ ಮಾಡಿರೋ ನನಗೆ ಶಿಕ್ಷೆ ತಪ್ಪಿದ್ದಲ್ಲ.